ಹಾಯ್ ಗೈಸ್, ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವಿಡಿಯೋ ಅಂದರೆ ಫುಲ್ಲು ನಾಳೆ ಹಬ್ಬ ಅಲ್ವಾ, ಇವತ್ತಿಂದನೇ ಸ್ಟಾರ್ಟು. ಇವತ್ತೇನು ಪೂಜೆ ಮಾಡಲ್ಲ ಅಂದರೆ ಇವತ್ತು ಗ್ರಹಣ ಅಲ್ವಾ, ಅದಕ್ಕೆ ಪೂಜೆ ಮಾಡಲ್ಲ. ನಾಳೆನೇ ಪೂಜೆ ಮಾಡ್ತೀವಿ. ಯಾರ್ಯಾರು ದಸರಾಗೆ ಪೂಜೆ ಮಾಡಿಲ್ವೋ ಅವರೆಲ್ಲ ನಾಳೆ ಮಾಡಿ, ಮಿಸ್ ಮಾಡಬೇಡಿ. ದಸರಾಗೆ ಮಾಡಿರೋರು ಪರವಾಗಿಲ್ಲ, ಒಂದು 4 ಹೂವು ಮುಡಿಸ್ಬಿಟ್ಟು ಹಂಗೆ ಒಂದು ಊದಿನ ಕಡ್ಡಿ ಬೆಳಗ್ರಿ, ಏನಾಗಲ್ಲ. ನಾವು ಹಂಗೆ ಕ್ಲೀನ್ ಮಾಡ್ತಾ ಇದ್ವಲ್ಲ, ಕ್ಲೀನ್ ಮಾಡೋದೆಲ್ಲ ಹಂಗೆ ವಿಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಹೆಂಗೆ ಕ್ಲೀನ್ ಮಾಡ್ತೀವಿ ಫುಲ್ಲು ಎಲ್ಲ. ಇದು ಛತ್ರಿ ಗಿತ್ರಿ ಎಲ್ಲ ಎತ್ತಿ, ಆ ಕಡೆ ಎಲ್ಲ ಈ ಗುಡ್ನು ಎತ್ತಿ ಇಕ್ಕಿ ಎಲ್ಲ ನೀಟಾಗಿ ಗುಡಿಸಿ ತೊಳಿತೀವಿ. ಆದರೆ ತೊಳಿತೀವಿ, ಬಿಸಿಲು ಬೇರೆ ಹೆವಿ ಐತೆ. ಫ್ರೀ ಫ್ಲೈ ವಿಡಿಯೋ ಬಿಡಿ ಅಂತ ಇದ್ದೀರಾ. ಅದು ಮಕ್ಷಿ ಇತ್ತಲ್ಲ, ಅದ್ರದ್ದು ಫ್ರೀ ಫ್ಲೈ ವಿಡಿಯೋ ಬಿಡೋಣ ಅಂದ್ಕೊಂಡಿದ್ದೀನಿ ಗೈಸ್. ನಾಳೆ ಲೈವ್ ಮಾಡ್ತಾ ಇದ್ದೀವಿ, ಎಲ್ಲರೂ ಜಾಯ್ನ್ ಆಗಿ. ಸರಿನಾ ಗೈಸ್? ಎಷ್ಟು ಜನ ಜಾಯ್ನ್ ಆಗ್ತೀರಾ? ಫಸ್ಟ್ನೇ ದಿನ ಲೈವ್ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಜಾಯ್ನ್ ಆಗಿರಿ ಗೈಸ್. ಲೈವ್ ಮಾಡ್ತೀವಿ ಗೈಸ್, ಜಾಯ್ನ್ ಆಗಿ. ಎಷ್ಟು ಜನ ಜಾಯ್ನ್ ಆಗ್ತೀರಾ ನೋಡೋಣ. ಸರಿ ಗೈಸ್, ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳೋಣ. ಹಂಗೆ ಕ್ಲೀನ್ ಮಾಡೋದೆಲ್ಲ ವೀಡಿಯೋ ಮಾಡ್ತೀನಿ, ಆದರೆ ಹಂಗೆ ಮಾತಾಡ್ಕೊಂಡೇ ಮಾಡ್ತೀನಿ. ಆಗಲಿಲ್ಲ ಅಂದರೆ ವಾಯ್ಸ್ ಇರಲ್ಲ, ಬರೀ ವೀಡಿಯೋ ಅಷ್ಟೇ ಇರುತ್ತೆ. ಇನ್ನೂ ಅಕ್ಕಿಗಳ್ನ ಯಾವುದೂ ಬಿಟ್ಟಿಲ್ಲ. ಮಕ್ಷಿದು ಫ್ರೀ ಫ್ಲೈ ವಿಡಿಯೋ ಬಿಡೋಣ ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ಅದ್ರದ್ದು ಬಿಡುವಾಗ ಲೈವ್ ಮಾಡಿದ್ರು ಮಾಡ್ತೀನಿ, ಇಲ್ಲಾಂದರೆ ಹಂಗೆ ಬಿಡ್ತೀನಿ. ಸರಿ ಗೈಸ್, ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಅದ್ರದ್ದು ಯಾಕಪ್ಪ ಬಿಡ್ತಾ ಇಲ್ಲ, ನಾಳೆ ಬಿಡೋಣ ಅಂದ್ಕೊಂಡ್ವಿ. ಅದಕ್ಕೆ ಇನ್ನೊಂಚೂರು ರೆಕ್ಕೆ ಬೆಳಿಬೇಕು. ನಿಮಗೂ ಗೊತ್ತು ರೆಕ್ಕೆ ಕಿತ್ತಿದ್ದೀವಿ ಅಂತ, ಅದಕ್ಕೋಸ್ಕರ ಬೆಳೀಲಿ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಸರಿ ಗೈಸ್, ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಹಂಗೆ ವಾಯ್ಸ್ ಇದ್ರೆ ಇರುತ್ತೆ, ಇಲ್ಲಾಂದರೆ ಹಂಗೆ ಕ್ಲೀನ್ ಮಾಡ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡಲಿಲ್ಲ, ಹಂಗೆ ನೋಡಿ ಗೈಸ್. ಗುಡ್ಸೋ ಒಬ್ಬರೇ ಗುಡ್ಸಿದ್ರೆ ಲೇಟ್ ಆಗಿಬಿಡುತ್ತೆ, ನಾನು ಗುಡಿಸ್ಬೇಕು. ಈ ಮೂಲೆ ಗುಡಿಸ್ಕೊಳ್ಳಿ, ಹಂಗೆ ಕೈಯಲ್ಲಿ ಇಟ್ಕೊಂಡೆ ಗುಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಮೂಲೆಯಲ್ಲೆಲ್ಲ ನೀಟಾಗಿ ಗುಡಿಸ್ಕೋಬೇಕಲ್ಲ, ವರ್ಷಕ್ಕೊಂದ್ಸತಿ ಪೂಜೆ ಮಾಡೋದು. ನಾವು ದಸರಾಗೆ ಮಾಡಲ್ಲ, ದೀಪಾವಳಿಗೆ ಮಾಡೋದು. ದಸರಾಗೆ ಊರಿಗೆ ಹೋಗ್ತೀವಿ, ದೀಪಾವಳಿಗೆ ಮಾತ್ರ ಇಲ್ಲೇ ಇದ್ದು ಪೂಜೆ ಮಾಡ್ತೀವಿ. ಆಮೇಲೆ ಪಟಾಕಿಯಿಂದ ಪಾರಿವಾಳ ಹಾರಿಸೋದು ಆ ಥರ ಎಲ್ಲ ಮಾಡಬೇಡಿ. ಅದು ಹೊಸ ಹಕ್ಕಿಗಳ್ನಂತರೂ ಹೊರಗೆ ಬಿಡಕ್ಕೆ ಹೋಗ್ಬೇಡಿ. ಇವಾಗ ಎದ್ರುಕೊಂಡು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ಕೇಳ್ತಾ ಇರ್ಬೋದು ಪಟಾಕಿ ಸೌಂಡ್ ಹೆಂಗೆ ಹೊಡಿತಾರೆ ಇಲ್ಲೇ ಪಕ್ಕದವರೆಲ್ಲ. ನಾವು ಹೊಡಿಲಿಲ್ಲಂಗೆ ಹೆಂಗ ಬಿಡ್ಬೋದು, ವರ್ಷಕ್ಕೊಂದ್ಸತಿ ಹೊಡಿಯೋದು ಅಂತಾರೆ ಅವ್ರಿಗೇನಾರು ಹೇಳಿದ್ರೆ. ಅದಕ್ಕೆ ಹೊಡಿಲಿ. ಪಾರಿವಾಳನ ಯಾರು ಹೊರಗಡೆ ಬಿಡಬೇಡಿ, ಗೂಡಲ್ಲೇ ಇರಲಿ. ಗೂಡಲ್ಲೇ ಮೇವು ನೀರು ಅದು ಎಲ್ಲ ಕೊಡಿ, ಹೊರಗೆಲ್ಲ ಬಿಡಕ್ಕೆ ಹೋಗ್ಬೇಡಿ.
ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಫುಲ್ ಕ್ಲೀನಾಗಿ ಐತೆ. ಪಟಾಕಿ ಹೊಡಿತಿದ್ದಾರೆ, ಆ ಸೌಂಡ್ ಕೇಳಿಸ್ತಾ ಇರೋದು. ಫುಲ್ಲು ಕ್ಲೀನ್ ಮಾಡಿದ್ದೀವಿ. ಇವಾಗ ಟೆರೆಸ್ಗೆಲ್ಲ ನೀರು ಹಾಕ್ತೀವಿ. ನೀರಾದ್ಮೇಲೆ ಪಾರಿವಾಳ ಇರ್ತೀವಿ. ಅಲ್ಲಿ ಗಂಟೆ ವೀಡಿಯೋ ಇರುತ್ತೆ, ಸ್ಕಿಪ್ ಮಾಡ್ದಲೆ ನೋಡ್ತಾ ಇರಲಿ. ಆಗಲೇ ಅರ್ಧ ಟೆರೆಸ್ ಹೊಲ್ದಾಯ್ತು. ಇವಾಗ ಎಂತಕ್ಕೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಕೆಳಗಡೆಯಿಂದ ನೀರು ತಗೋಬೇಕಿತ್ತು. ಒಬ್ಬರು ತಗೋಬೇಕಿತ್ತು, ಇಲ್ಲೊಬ್ರು ಆಗಬೇಕಿತ್ತು. ಇವಾಗ ತಗೊಬಂದಾಯಿತು, ಒಂದು ತಂದಿದ್ದೀವಿ. ಅದಕ್ಕೆ ಅವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ. ಫುಲ್ಲು ತೊಳೆದಿದ್ದೆಲ್ಲ ಆಯಿತು ನೋಡ್ರೆ, ಇವೆಲ್ಲ ಸಲಾಡಿ ಎಲ್ಲ ತೊಳೆದಿದ್ದೀವಿ. ಇವಾಗ ಪಾರಿವಾಳ ಬಿಡ್ತೀವಿ. ಫಸ್ಟ್ ನೀರಿಕ್ಕನ ಬೆಳಗಿಂದ ಬಿಟ್ಟಿಲ್ಲ, ಇವಾಗ ಬಿಡ್ತಾ ಇರೋದು. ಗೈಸ್ ವಿಡಿಯೋ ಇಷ್ಟ ಆಯ್ತಾ ಇಲ್ವ ಅಂತ ಕಮೆಂಟ್ ಮಾಡಿ. ಒಂದು ನಿಮಿಷ ಹುಡುಕ್ತಾ ಇದ್ದೀನಿ. ತೆಗೆದು ಇಲ್ಲಿ ಮೇಲ್ಗಡೆ ತೆಗೆದು ಬಿಟ್ಟರೆ ಮುಗಿತಲ್ಲ ಆಗೋದು. ಎಲ್ಲ ಪಾರಿವಾಳ ಬರೋದು ಹಾಕಿದ್ದಾರೆ, ನೋಡ್ತಾ ಇದ್ದೀರಲ್ಲ ಗೈಸ್. ಅಷ್ಟೇ ಹೇಳ್ತೀನಿ ವಿಡಿಯೋದಲ್ಲಿ. ನಾವು ಹೆಂಗೆ ತೊಳಿತೀವಿ, ನಾಳೆ ಪೂಜೆ ಇತ್ತಲ್ಲ, ಪೂಜೆ ಮಾಡೋಕ್ಕಲ್ಲ, ಅದಕ್ಕೆ ತೊಳೆಯೋಣ ಅಂತ ಮಾಡಿದ್ವಿ. ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಆಮೇಲೆ ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗಿತ್ತು ಅಂತ. ಆಮೇಲೆ ಹೊಸ್ದಾಗಿ ಯಾರಾದ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ನಿನ್ನೆಲ್ಲ ಬಾಯ್.